ಬಂದು ನೋಡಿ, ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ರಿಯಲ್ ಆಗಿ ಎಲ್ಲರೂ ಬಂದು ನೋಡಿ. ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿದೆ. ಲವ್ ಸ್ಟೋರಿ ಸೆಂಟಿಮೆಂಟ್ ಸಖತ್ತಾಗಿದೆ. ಫಸ್ಟ್ ಒಂಥರ ಥ್ರಿಲ್ ಇರುತ್ತೆ, ಸೆಕೆಂಡ್ ಇನ್ನೂ ತುಂಬ ಥ್ರಿಲ್ ಇರುತ್ತೆ. ತುಂಬ ಸೆಂಟಿಮೆಂಟು. ಲವ್ ಗೆಲ್ಬೇಕಂದ್ರೆ ಏನೇನು ಕಷ್ಟಪಡ್ತಾರೆ, ಹೇಗೆ ಪಡ್ಕೋಬೇಕಂದ್ರೆ ಪ್ರೀತಿಯನ್ನು ಈ ಫಿಲಮಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಸೈಯಾರ ಮೂವಿ ಇದು ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಬೋದು. ತುಂಬ ಚೆನ್ನಾಗಿದೆ. ಈ 2020 ಫಿಲ್ಮ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಕನ್ನಡ ಫಿಲ್ಮ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸಖತ್ತಾಗಿದೆ ಮೂವಿ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಇದು ರಿಯಲ್ ಸ್ಟೋರಿ, ನೈಜ ಘಟನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ ಫಿಲ್ಮ್ ನೋಡ್ತಾ ಇದ್ರೆ. ರಾಜೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ, ತಬಲಿ ನಾನಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೂಪರ್, ಥ್ಯಾಂಕ್ ಯು. ಲವರ್ ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಫಿಲಮ್ ಇದು ಇಬ್ಬರು ನೋಡ್ಬೋದು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ, ಫೀಲ್ ಗುಡ್ ಮೂವಿ. ಕ್ಲೈಮ್ಯಾಕ್ಸಲ್ಲಿ ಫುಲ್ಲು ಎಮೋಷ್ನಲ್ ಆಗಿರಂಗಿತ್ತು. ತುಂಬ ಒಳ್ಳೆ ಮೂವಿ, ಚೆನ್ನಾಗಿ ಆ್ಯಕ್ಟ್ ಮಾಡೋರಲ್ಲ. ಎಮೋಷ್ನಲ್ ಮೂವಿ, ಟ್ರೂ ಲವ್, ಲಾಯಲಿಟಿ ಅಂದರೆ ಏನಂತ ತೋರಿಸೋದು. ಚೆನ್ನಾಗೈತೆ. ಲವ್ ಸ್ಟೋರಿ ಮಾತ್ರ ಚೆನ್ನಾಗೈತೆ. ಚೆನ್ನಾಗಿದೆ. ಸೂಪರ್ ಸರ್. ಸರ್ ಅದು ಅದರಲ್ಲಿ ಲವ್ ಮಾಡಿದವ್ರಿಗೆ ಇಲ್ಲ ನಿಯತ್ತಾಗಿ ಇದು ಮಾಡಬೇಕು, ಇಲ್ಲ ಮಾಡಲೇಬೇಡ್ದು. ಅದೊಂದು ಇಟ್ಟಾಯಿತು. ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಯಲ್ ಲವ್ ಸ್ಟೋರಿ ಸಖತ್ತಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಒಂದು ರಿಯಲ್ ಸ್ಟೋರಿ ಇಟ್ಕೊಂಡು ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದರೆ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನ ಒಬ್ಬರನ್ನೊಬ್ಬರಾಗಿ ಅರ್ಥ ಮಾಡ್ಕೊಂಡು ನೋಡ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಅದು ರಿಯಲ್ ಸ್ಟೋರಿ ಹೊಂದಿರೋದ್ರಿಂದ ಜನಕ್ಕೆ ತುಂಬ ಹತ್ತಿರವಾಗಿರ್ತದೆ, ನೋಡ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದೊಂದು ಸಿಚುವೇಶನ್ಸ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ರಿಯಲಾಗಿ ತೋರಿಸಿದ್ದಾರೆ. ಸೊ ಒಳ್ಳೆ ಮೂವಿ, ಎಲ್ಲ ನೋಡ್ಬೋದು. ಚೆನ್ನಾಗೈತೆ, ಸೂಪರ್ ಆಗಿದೆ. ಹ್ಞೂ ಸರ್, ಲವ್ ಮ್ಯಾರೇಜ್ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಎಲ್ಲನೂ ಇಷ್ಟ ಆಯಿತು ಸರ್. ಯಾಕಂತಂದರೆ ನಿಜವಾಗಿ ಈಗಿನ ಇವಾಗ ಕಲಿಯುಗದಲ್ಲಿ ಈ ಥರ ಲವ್ ಸ್ಟೋರಿ ಆಗಿರೋದು ತುಂಬ ಇದೆ ಸರ್. ರಿಯಲ್ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ, ಇವಾಗ ನಾನು ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ ಸರ್ ಒಳಗಡೆ. ನಿಜವಾಗ್ಲೂ ಆ ಥರ ಪ್ರೀತಿ ಯಾರಿಗೂ ಆಗಲ್ಲ ಸರ್. ಲವ್ ಅಂದರೆ ಈಗ ಟೈಮ್ ಪಾಸು ಅದು ಮಾಡ್ಕೊಂಡು ಇದು ಮಾಡ್ತಾರೆ. ಈ ಥರ ಲವ್ ಆ ಥರ ಸಮಸ್ಯೆ ಆದಾಗ ಅವ್ರಿಗೆ ಅಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಅವ್ರ ಜೊತೆ ಇದ್ದು, ಅವ್ರ ತಂದೆನೂ ಎದುರಾಕೊಂಡು ಅಷ್ಟೊಂದು ಆಸ್ತಿ ಇದ್ರೂ ಕೂಡ ಅವರು ಅಷ್ಟೊಂದು ಕಷ್ಟಪಟ್ಟು ರಿಯಲ್ ಲೈಫಲ್ಲೂ ಆ ಥರ ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರಿಗೂ ಇದು ಒಂದು ಒಳ್ಳೆಯ ಸಂದೇಶ ಕೊಡುತ್ತೆ. ಪ್ರೀತಿ ಮಾಡಿದ್ರೆ, ಲವ್ ಮಾಡಿದ್ರೆ ಈ ಥರ ಇರಬೇಕು, ಈ ಥರ ಇದು ಮಾಡ್ಬೇಕು ಅಂದ್ಬಿಟ್ಟು ಒಳ್ಳೆಯ ಒಂದು ಸಂದೇಶ. ಲವ್ ಮಾಡಿದ್ರೆ ಈ ಥರ ಮಾಡಬೇಕು, ಈ ಥರ ಜೊತೆಗಿರ್ಬೇಕು, ಇಲ್ಲಾಂದರೆ ಲವ್ನೇ ಮಾಡಬಾರ್ದು. ಅಷ್ಟೇ ಸರ್, ಚೆನ್ನಾಗಿತ್ತು. ನಮ್ಮದು ಲವ್ ಮ್ಯಾರೇಜ್ ಸರ್. ಇಲ್ಲ, ನಮ್ಮದು ಲವ್ ಮ್ಯಾರೇಜೇ. ನಮ್ಮದು ಫ್ಯಾಮಿಲಿ ಲವ್ ಮಾಡಿಬಿಟ್ಟು ಲವ್ ಮ್ಯಾರೇಜ್ ಆಗಿರೋದು. ನಾವು ಮನೇಲಿ ಎದುರಾಕೊಂಡು ಲವ್ ಮಾಡಿ ಮದುವೆ ಆಗಿರೋದು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕುಮಾರ್ ಅವರು. ತುಂಬ ಚೆನ್ನಾಗಿದೆ, ನೋಡ್ಬೋದು. ಸ್ಟೋರಿ ಚೆನ್ನಾಗಿದೆ. ಹೀರೋ ನಟನೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ.